ಖರ್ಗೆ ಹೇಳಿಕೆ ಸಂಬಂಧ ಡಿಕೆ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಸಿಎಂ ಬದಲಾವಣೆ ಇಲ್ಲ ಅಂದಿದಂತಹ ಎಐಸಿಸಿ ಅಧ್ಯಕ್ಷ ಖರ್ಗೆ ಹೇಳಿಕೆ ಗೊತ್ತೇ ಇಲ್ಲ ಎಂಬಂತೆ ಡಿಕೆ ವರ್ತಿಸ್ತಾ ಇದ್ದಾರೆ. ಬರೀ ಬೆಂಗಳೂರು ಮಳೆ ಬಗ್ಗೆ ಖರ್ಗೆ ಹೇಳಿಕೆ ಸಂಬಂಧ ಡಿಕೆ ಫ್ಯಾನ್ಸ್ ಫಸ್ಟ್ ರಿಯಾಕ್ಟ್ ಮಾಡಿರುವಂಥದ್ದು. ಸಿಎಂ ಬದಲಾವಣೆ ಇಲ್ಲ ಅಂತ ಹೇಳಿರ್ತಾರೆ ಎಐಸಿಸಿ ಅಧ್ಯಕ್ಷರು. ಸೊ ಖರ್ಗೆ ಹೇಳಿಕೆ ಗೊತ್ತೇ ಇಲ್ಲ ಎಂಬಂತೆ ಡಿಕೆ ವರ್ತನೆ ಮಾಡಿದ್ದಾರೆ. ಬರೀ ಬೆಂಗಳೂರು ಮಳೆ ಬಗ್ಗೆ ಡಿಸಿಎಂ ಮಾತನಾಡಿರುವಂಥದ್ದು. ಖರ್ಗೆ ಹೇಳಿಕೆ ಕುರಿತಾಗಿ ಪ್ರಶ್ನೆಗೆ ಪಾಸಿಂಗ್ ಆನ್ಸರ್ ಕೊಟ್ಟಿದ್ದಾರೆ. ಈ ಬಗ್ಗೆ ಏನಿದ್ರು ಖರ್ಗೆ ಸಾಹೇಬ್ರನ್ನ ಕೇಳಿ ಹೀಗಂತ ಹೇಳ್ತಾ ಮಾತು ಬದಲಿಸಿದಂತಹ ಡಿಕೆ ಸಾಹೇಬ್ರು ಡಿಕೆ ಮನದಲ್ಲಿ ಜ್ವಾಲಾಮುಖಿ, ಹೊರಗೆ ಮಾತ್ರ ಕೂಲ್ ಆಗಿ ಕಾಣಿಸ್ತಾ ಇದ್ದಾರೇನೋ ಅನ್ನುವಂತಹ ಸಂಶಯ. ಸೊ ಮನದಲ್ಲಿ ದುಗುಡ ಇದ್ರೂ ಕೂಡ ಹೊರಗೆ ತೋರಿಸ್ಕೊಳ್ಳದಂತಹ ಡಿಕೆಶಿ, ಬಿಕಾಸ್ ಏನು ಮಾತಾಡಿದ್ರು ಏನು ಹೇಳಿದ್ರು ಕೂಡ ಯಾವುದೇ ರೀತಿಯಾದಂತಹ ಸ್ಪಷ್ಟತೆ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ತಪ್ಪಾಗತ್ತೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಸೈಲೆಂಟ್ ಆದ್ರೂ ಗೊತ್ತಿಲ್ಲ. ಬಟ್ ಮನದಲ್ಲಂತೂ ಜ್ವಾಲಾಮುಖಿ ಇದೆ, ಹೊರಗಡೆ ಮಾತ್ರ ಕೂಲ್ ಆಗಿ ತೋರಿಸ್ಕೊಳ್ಳುವಂತಹ ಬಿಂಬಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ ಅಂತ ಅನಿಸುತ್ತೆ. ಕೆಲವೊಮ್ಮೆ ಮೌನವಾಗಿರೋದು ಕೂಡ ಕೆಲವೊಂದು ಸಿಚುಯೇಷನ್ ಪಾಸ್ ಆಗೋದಕ್ಕೆ ಹೆಲ್ಪ್ಫುಲ್ ಆಗತ್ತೆ ಅಂತಾರಲ್ಲ, ಅದಕ್ಕೇನೋ. ನನಗೆ ಗೊತ್ತಿಲ್ಲ, ನೀವು ಅವರಿಗೆ ಕೇಳಿ ಅಥವಾ ನಿಮ್ಮ ಚಾನಲ್ನವರ ಹೇಳ್ತಾರೆ, ಅವ್ರಿಗೆ ಕೇಳಿ. ನಾನಾದರೆ ಉತ್ತಮ ಅಂತ ನೀವು ಹೇಳಿ ಅದನ್ನ ನೀವೇನಿದ್ರು ಖರ್ಗೆ ಸಾಹೇಬ್ರನ್ನೇ ಕೇಳಿ. ಥ್ಯಾಂಕ್ ಯು. 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 ಸೊ ಖರ್ಗೆ ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಆ ಹೇಳಿಕೆ ಸಿಎಂ ಬದಲಾವಣೆ ಇಲ್ಲ ಅಂತ ಹೇಳಿಬಿಟ್ಟು. ಸೊ ಆ ಹೇಳಿಕೆ, ಆ ಪ್ರಶ್ನೆಯನ್ನು ಕೇಳಿದಂಥ ಸಂದರ್ಭದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಏನು ಗೊತ್ತೇ ಇಲ್ವೇನೋ ಅನ್ನೋ ರೀತಿ ರಿಯಾಕ್ಟ್ ಮಾಡಿರುವಂಥದ್ದು. ಆ ಕ್ವೆಶನನ್ನು ಒಂದು ರೀತಿ ಪಾಸ್ ಮಾಡುವಂಥ ಹೇಳಿಕೆ. ಆ್ಯಂಡ್ ಅದ್ರ ಜೊತೆಗೆ ಮನಸ್ಸಲ್ಲಿ ದುಗುಡ ಇದ್ರೂ ಕೂಡ ಹೊರಗೆ ತೋರಿಸ್ಕೊಳ್ತಾ ಇಲ್ಲ ಅನ್ನುವಂಥದ್ದು ಕೂಡ ಇಲ್ಲಿ ಕಾಣಸಿಗತ್ತೆ. ಏನಿದ್ರೂ ಕೂಡ ನೀವು ಖರ್ಗೆ ಅವರನ್ನೇ ಕೇಳಿ ಅಂತ ಹೇಳ್ಬಿಟ್ಟು ಏನು ಕೂಡ ರಿಯಾಕ್ಟ್ ಮಾಡಿಲ್ಲ. ಅದಕ್ಕೆ ಅವ್ರನ್ನೇ ಕೇಳಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದ್ದಾರೆ. ಮಳೆ ಬಗ್ಗೆ ಕುರಿತಾಗಿ ಒಂದು ಸ್ವಲ್ಪ ಮಾತಾಡ್ಬಿಟ್ಟು ಇಲ್ಲೆಲ್ಲ ಹಾನಿಯಾಗಿದೆ ಏನು ಎತ್ತ ಅಂತ ಹೇಳ್ಬಿಟ್ಟು ಅದಾದ ಮೇಲೆ ಯಾವುದೇ ಸಿ ಎಂ ಬದಲಾವಣೆ ವಿಚಾರವಾಗಿ ಖರ್ಗೆ ಕೊಟ್ಟಿರುವಂತಹ ಹೇಳಿಕೆಯ ವಿಚಾರವಾಗಿ ಯಾವುದೇ ರೀತಿಯಾದಂತಹ ರಿಯಾಕ್ಟ್ ಮಾಡಿಲ್ಲ.